ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಅಭ್ಯಾಸವಾಗುವ ಪರಿ. ಒಮ್ಮೆ ರಾಮು ಭಾರತದಲ್ಲಿ ಓದನ್ನು ಮುಗಿಸಿ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಮೆರಿಕಾಗೆ ಹೋಗಿರ್ತಾನೆ. ಅಮೆರಿಕದಲ್ಲಿ ಓದುವಾಗ ಅವನಿಗೆ ತುಂಬಾ ಖುಷಿ. ಏನೇ ಒಂದು ವಿಷಯ ನಡೆದ್ರೂ ತುಂಬಾ ವಿಸ್ಮಯಕಾರಿ ಅನ್ನಿಸ್ತಾ ಇರುತ್ತೆ. ಹೀಗಿರುವಾಗ ಒಂದು ದಿನ ಏನಾಗುತ್ತೆ, ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡ್ಬೇಕಾಗತ್ತೆ. ಅವನು ಆ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾಗತ್ತೆ. ಸರಿ, ಇನ್ನೇನು ಹೋಗ್ಬೇಕು ಅಂತ ಅನ್ಕೋತಾನೆ. ಹೋಗಿ ಕಾನ್ಫರೆನ್ಸ್ ಕೂಡ ಅಟೆಂಡು ಮಾಡ್ತಾನೆ. ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರಬೇಕು ಅನ್ನೋದಕ್ಕೆ ಒಂದು 300 ಕಿಲೋಮೀಟರ್ ಆಗುತ್ತೆ. ಸರಿ, 300 ಕಿಲೋಮೀಟರ್ ಹೇಗೆ ಹೋಗೋದು? ಟ್ರೈನ್ ಹೋಗೋದಾ ಅಥವಾ ಕ್ಯಾಬ್ ಮಾಡ್ಕೊಂಡು ಹೋಗೋದಾ ಅಂತ ಅನ್ಕೋತಾನೆ. ಟೈಮ್ ಇನ್ನೂ ಇರ್ಲಿಲ್ದಕ್ಕೆ ಸರಿ ಕ್ಯಾಬೇ ಮಾಡ್ಕೊಳ್ಳೋಣ ಅಂತ ಒಂದು ಕ್ಯಾಬ್ ಬುಕ್ ಮಾಡ್ಕೋತಾನೆ. ಕ್ಯಾಬ್ ಬರುತ್ತೆ. ಕ್ಯಾಬ್ ಓಡಿಸೋನು ಒಂದು 60 ವರ್ಷ ಆಗಿರುವಂಥ ವಯಸ್ಸಾಗಿರೋರು ಆಗಿರ್ತಾರೆ. ಸರಿ, ಇನ್ನೇನು ಇಷ್ಟು ಲೇಟ್ ಆಗಿದೆ, ಇನ್ಯಾವ ಬೇರೆ ಕ್ಯಾಬು ಬೇಡ, ಇದೆ ಕ್ಯಾಬಲ್ಲೇ ಹೋಗೋಣ ಅಂತ ಹೊರಡ್ತಾರೆ. ಹೋಗುವಾಗ ದಾರಿಯಲ್ಲಿ ಒಂದು ಸ್ವಲ್ಪ ದೂರ ದಾಟಿದಾದ್ಮೇಲೆ AC ಆಫ್ ಮಾಡಿಸಿ, ಸರ್ ನಾನು ಹೀಗೆ ಗಾಳಿ ವಿಂಡೋನ ಡೌನ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಸರಿ ಅಂತ ಅಕ್ಕ ಹೋಗ್ತಾ ಇರ್ತಾರೆ. ಹೋಗುವಾಗ ದಾರಿಯಲ್ಲಿ ಇರುವಂತಹ ಮರ ಗಿಡ ಪ್ರತಿಯೊಂದು ವಸ್ತುವನ್ನು ನೋಡಿ ವಿಸ್ಮಯಕಾರಿಯಾಗಿ ಆಶ್ಚರ್ಯ ಪಡ್ತಾ ಇರ್ತಾನೆ. ಆ ಡ್ರೈವರ್ ಕೂಡ ಈ ಪ್ಯಾಸೆಂಜರ್ ಏನಾದ್ರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ತನ್ನ ಪಾಡಿಗೆ ತಾನು ಕಾರನ್ನ ಓಡಿಸ್ತಾ ಇರ್ತಾನೆ. ರಾತ್ರಿ ಆಗ್ತಾ ಬರುತ್ತೆ. ಇನ್ನೇನು ಊರು ದಾಟಬೇಕು ಅನ್ನುವಾಗ ಒಂದು ದೊಡ್ಡ ರೈಲ್ವೆ ಹಳಿ ಇರುತ್ತೆ. ರೈಲ್ವೆ ಹಳಿ ದಾಟಬೇಕು ಅನ್ನುವಾಗ ಆಲ್ರೆಡಿ ತುಂಬಾ ಲೇಟ್ ಆಗಿರುತ್ತೆ. ಡ್ರೈವರ್ 2 ಕಿಲೋಮೀಟರ್ ಹಿಂದೆನೆ ವಾಹನನ ನಿಧಾನಕ್ಕೆ ಸ್ಲೋ ಆಗಿ ಡ್ರೈವ್ ಮಾಡ್ಕೊಂಡು ಬರ್ತಾರೆ. ಹಾಗೆ ಇನ್ನೇನು ರೈಲ್ವೆ ಹಳಿ ದಾಟುವಾಗ್ಲೂ ಕೂಡ ತುಂಬಾ ನಿಧಾನಕ್ಕೆ ಈ ಕಡೆ ನೋಡ್ಕೊಂಡು ಯಾವ ರೈಲ್ ಬರ್ಲಿಲ್ಲ ಅಂದ್ರೂ ಕೂಡ ನಿಧಾನಕ್ಕೆ ದಾಟ್ತಾರೆ. ಇದೆಲ್ಲ ದಾಟಿ ನಿಧಾನಕ್ಕೆ ಹೋಗಿ ಅವರನ್ನ ತಲುಪಿಸ್ತಾರೆ. ರಾಮುಗೆ ಈ ಡ್ರೈವರ್ ಮಾಡಿದಂತಹ ವಿಷಯ ನೋಡಿ ತುಂಬಾ ಖುಷಿ ಆಗುತ್ತೆ. ಕೇಳ್ತಾರೆ, ಏನ್ ಸರ್ ಇಷ್ಟು ವರ್ಷ ಆದ್ರೂ ಇಷ್ಟು ಕತ್ಲಲ್ಲಿ ಯಾರು ಬರೋದೇ ಇಲ್ಲ, ಹಾಗಿದ್ರು ನೀವು ಇಷ್ಟು ನಿಧಾನಕ್ಕೆ ಯಾಕೆ ಡ್ರೈವ್ ಮಾಡ್ಕೊಂಬಂದ್ರಿ ಅಂತ ಹೇಳ್ತಾರೆ. ಆಗ ಡ್ರೈವರ್ ಹೇಳ್ತಾರೆ, ಕತ್ಲು ಇರ್ಬೋದು, ಯಾವ್ದಾದ್ರು ವ್ಯಕ್ತಿ ಅಥವಾ ವಸ್ತು ಇಮಿಡಿಯೇಟ್ ಆಗಿ ಬಂದ್ಬಿಟ್ರೆ ಕಷ್ಟ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡು ಬಂದೆ. ರೈಲ್ವೆ ಹಳಿ ಹತ್ರನೂ ಕೂಡ ಇದು ಅಭ್ಯಾಸ ಬಲದಿಂದ ಹೀಗಾಗಿದೆ, ನಿಧಾನಕ್ಕೆ ನೋಡ್ಕೊಂಡೇ ಓಡಿಸೋದು, ಹಾಗಾಗಿ ನಿಮ್ಮನ್ನ ಲೇಟ್ ಆಗಿ ತಲುಪಿಸಿದ್ರೆ ಸಾರಿ, ನಾನು ಹೋಗೋದು ಇಷ್ಟೇ ನಿಧಾನಕ್ಕೆ ಅಂತ ಹೇಳ್ತಾರೆ. ಇಲ್ಲ ಸರ್, ನನಗೆ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು, ಕತ್ಲಾಗಿದೆ, ಬೇಗ ಬೇಗ ಹೋಗಬೇಕು ಅನ್ನೋ ಅವಸರ ಇಲ್ಲದೆ ಆರಾಮಾಗಿ ನಿಧಾನವಾಗಿ ಸೇಫಾಗಿ ತಲುಪಿಸ್ಬೇಕು ಅನ್ನೋ ಯೋಚನೆ ನಿಮ್ಮದಾಗಿದೆ, ನಿಮ್ಮ ವಯಸ್ಸಿಗೆ ತಕ್ಕಂತಹ ಅರಿವು ನಿಮ್ಮಲ್ಲಿದೆ ಅಂತ ಹೇಳಿ ಧನ್ಯವಾದವನ್ನ ಹೇಳ್ತಾನೆ. ಹೀಗೆ ನಾವು ಯಾವುದೋ ಒಂದು ವಿಷಯದಲ್ಲಿ ರೋಡ್ ಖಾಲಿ ಇದೆ, ತುಂಬ ಸ್ಪೀಡಾಗಿ ಹೋಗ್ಬಿಡೋಣ ಅಂತ ಹೋಗಿ ಆಕ್ಸಿಡೆಂಟ್ ಆಗೋ ಬದಲು ಕತ್ಲಾದರೂ ಪರವಾಗಿಲ್ಲ, ಬೆಳಕಿದ್ರೂ ಪರವಾಗಿಲ್ಲ, ಒಂದು ಲಿಮಿಟಲ್ಲಿ ಗಾಡಿ ಓಡಿಸಿ ನಾವು ಸೇಫ್ ಆಗಿದ್ದು ಇನ್ನೊಬ್ರು ಸೇಫ್ ಆಗಿರೋ ರೀತಿ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.